ಮಜ ಭಾರತ. ಗುರು ಸರ್, ಇವತ್ತು ಖುಷಿಯಾಗಿರಷ್ಟು ನನ್ನ ಇಡೀ ಜೀವನದಲ್ಲಿ ಯಾವತ್ತೂ ಖುಷಿಯಾಗಿರ್ಲಿಲ್ಲ ಸರ್. ಯಾಕೆ ಅಂದ್ರೆ 3 ವರ್ಷದಿಂದ ಜೂಲಿ ಅನ್ನೋ ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೆ. ಪ್ರಪೋಸ್ ಮಾಡೋಣ ಅನ್ಕೊಂಡೆ, ಆದ್ರೆ ಅವಳು ಎಲ್ಲಿ ತಿಪ್ಪೆ ಅನ್ಬಿಡ್ತಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಪ್ರಪೋಸ್ ಮಾಡಿರ್ಲಿಲ್ಲ ಸರ್. ಆದ್ರೆ ಇವತ್ತು ನಮ್ಮ ಫೈನಲ್ ಇಯರ್ ನ ಮೊದಲನೇ ದಿನ, ಇವತ್ತೆಲ್ಲ ಸಿಕ್ಕಿದ್ರು ಪ್ರಪೋಸ್ ಮಾಡೇ ಮಾಡ್ತೀನಿ ಸರ್. ನೋಡು ಬ್ರೇಕು, ಮೊದಲು ಕೆಳಗೆ ಒತ್ತು, ಆಮೇಲೆ ಮ್ಯಾಕೆ ಎತ್ತು. ಓ ತಿಪ್ಪೇಸ್ವಾಮಿ ಮಗ, ಹಾ ಜೂಲಿ ಓದ್ಲೇನು? ಏನ ಕೆಂಗೇರಿ ಬಸ್ ಹೋಯ್ತಾ ಅಂತ ಕೇಳ್ದಂಗೆ ಕೇಳ್ತಾ ಇದೀಯಾ? ಮಗ, ಅವಳ ನನ್ನ ಹುಡುಗಿ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವೇನೋ? ನೋಡು ತಿಪ್ಪೇಸ್ವಾಮಿ, Yes. ನೋಟು 1 ಸೈಡ್ ಪ್ರಿಂಟ್ ಆದ್ರೆ ಚಲಾವಣೆಗೆ ಬರಲ್ಲ, 2 ಸೈಡ್ ಟಸ್ಸೆ ಒತ್ತದ್ರೇನೆ ವ್ಯಾಲ್ಯೂ ಬರೋದು. ಮೊದ್ಲು ನೀನ್ ಅವಳಿಗೆ ಪ್ರಪೋಸ್ ಮಾಡು, ಅವಳು ಒಪ್ಕೊಂಡ್ಮೇಲೆ ನಿನ್ ಹುಡುಗಿ, ಅಲ್ಲಿವರೆಗೂ ನಮ್ಮ ಹುಡುಗಿ. ನಿಮ್ ಹುಡುಗಿನ ಕಣೋ, ಹೆಂಗ? ಹುಡುಗಿನ ಒಂಥರ ಗೋಮಾಳ ಜಾಗ ಇದ್ದಂಗೆ, ಬೇಗ ನಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಬಿಡ್ಬೇಕು. ಓಹೋ. ಇಲ್ಲ ಅಂದ್ರೆ ಬೇರೆ ಯಾವನಾದ್ರೂ ಬಂದು ಖಾತೆ ಕಂದಾಯ ಮಾಡ್ಕೊಂಡು ಹಸ್ಕೊಳ್ಬಿಟ್ಟು ಹುಲ್ ಮೇಯಿಸ್ಬಿಡ್ತಾನೆ. ಮಗ, ಅಲ್ಲೋಡ ಜೂಲಿ ಬಂದು. ಹಾಯ್. ಇನ್ನು ಕ್ಲಾಸಿಗೆ ಹೋಗ್ಲಿಲ್ವೇನು? ಇನ್ನು ಗಂಟೆನೆ ಬಾರಿಸಿಲ್ಲ. ಜೂಲಿ, ಜೂಲಿ, ನಾನು ನಿಂಗೇನೋ ಹೇಳ್ಬೇಕು. ನಾನು ನಿಂಗೇನೋ ಹೇಳ್ಬೇಕಿತ್ತು. ಹೌದಾ? ಹಾಗಾದ್ರೆ ನೀನೇ ಹೇಳು. ನೀನೇ ಹೇಳು. ನೀ ಹೇಳು. ನೀನ್ ಹೇಳು. ನೀ ಹೇಳು. ನೀವಿಬ್ರು ಹೇಳ್ತೀರ, ಇಲ್ಲ ನಾನೇ ಹೇಳ? ಬೇಡ, ನಾನೇ ಹೇಳ್ತೀನಿ. ಲಾಸ್ಟ್ ಸೆಮ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ 15 ಮಾರ್ಕ್ಸ್ ತಗೊಂಡಿಯಂತೆ. ಕಾಪಿ ಹೇಳಿದ್ರೆ ಅಷ್ಟೇ ಮಾರ್ಕ್ಸ್ ತೆಗ್ದಿದ್ದಲ್ಲ, ಇಡಿಯಟ್. ನಿಂದೆಷ್ಟು? ನಂದು 35. ಜಸ್ಟ್ ಪಾಸ್. ನೋಡು, ನೆಕ್ಸ್ಟ್ ಟೈಮ್ ಏನಾದ್ರೂ ಡೌಟ್ ಇದ್ರೆ ನನ್ನ ಹತ್ರ ಕೇಳು. Okay. ಫೇಲ್ ಆಗ್ಬೇಡ. ಓಕೆ ಕಣೆ. ನನ್ನ ಮಗನಿಗೆ ಪಂಪ್ತಕ ಭಾಷೆ ಪಡೆದ್ಕೊ. ನನ್ನ ಮಗನಿಗೆ ಲವ್ ಮಾಡಕ್ ಧೈರ್ಯ ಅಂದ್ಮೇಲೆ ಯಾಕ್ರೋ ಪ್ರಪೋಸ್ ಮಾಡ್ತೀರಾ? ನನಗೆ ನಾಚಿಕೆ ಆಗುತ್ತೆ. ಪ್ಲೀಸ್ ಮಗ, ಸ್ವಲ್ಪ ಹೆಲ್ಪ್ ಮಾಡ. ಅಯ್ಯೋ, 60 ವರ್ಷದಿಂದ ಫಿಲಂ ಇಂಡಸ್ಟ್ರಿಯಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ನ ಸೃಷ್ಟಿ ಮಾಡಿರೋದೇ ಹೀರೋ ಕ್ಯಾರೆಕ್ಟರ್ಗೆ ಹೆಲ್ಪ್ ಆಗ್ಲಿ ಅಂತ. ಕರ್ಮ ಕಾಂಡ. ಹಿಡ್ಕೋ, ಗಾಳಿ ಹೊಡಿತಾ ಇರು. ಓಕೆ. ಜೂಲಿ, ಜೂಲಿ, ಹೇಳು. ಏನಿಲ್ಲ, ತಿಪ್ಪೇಸ್ವಾಮಿ ನಿನ್ನ ಪ್ರೀತಿಸ್ತಾ ಇದ್ದಾನಂತೆ. ಓ, ನಿನ್ನ ಅಭಿಪ್ರಾಯ ಏನು? ಅವ್ನು ತುಂಬಾ ಪೀಚು, ನಂಗೆ ಸೂಟೇ ಆಗೋದಿಲ್ಲ. ಹಾಗಾದ್ರೆ ನೀನ್ ಪ್ರೀತಿಸೋ ಹುಡುಗ ಹೇಗಿರ್ಬೇಕು ಅಂತ ನಿನ್ನ ಆಸೆ? ನಾನ್ ಪ್ರೀತಿಸೋ ಹುಡುಗ ತುಂಬಾ ಉದ್ದಕ್ಕಿರ್ಬೇಕು, ಮುಖದಲ್ಲಿ ಮೀಸೆ ಇರ್ಬೇಕು, ಜಾಸ್ತಿನೇ ಇದೆ, ನೋಡೋಕೆ ವಿಲನ್ ತರ ಇದ್ರು ಕಾಮಿಡಿ ಮಾಡೋದಕ್ ಬರ್ಬೇಕು. ಇಡೀ ಕ್ಯಾಂಪಸ್ ಅಲ್ಲಿ ನನ್ನಷ್ಟು ಕಾಮಿಡಿ ಯಾವ ನನ್ನ ಮಗ ಮಾಡ್ತಾನೆ? ಆದ್ರೂ ಅವ್ನು ತುಂಬಾ ಒಳ್ಳೆಯವನು ಅಂತ ಅನ್ಸುತ್ತೆ. ಥಿಂಕ್ ಮಾಡ್ತೀನಿ, ನಾಳೆ ಹೇಳ್ತೀನಿ. ಜೂಲಿ, ನಾಳೆವರೆಗೂ ನೀನು ಥಿಂಕ್ ಮಾಡೋದಕ್ಕೆ ಟೈಮ್ ತಗೊಳ್ಳೇಬೇಡ. ಎಲ್ಲ ಇಲ್ಲೇ ಈಗಲೇ ಕ್ಲಿಯರ್ ಮಾಡ್ತೀನಿ. ಆಯ್ತು. 1 ನಿಮಿಷ ಇರು, ಟೈಮೇ ಕೊಡಬಾರ್ದು. ತಿಪ್ಪೇಸ್ವಾಮಿ, ಹೇಳು. ನಾನು ಹೇಳ್ಕೊಟ್ಟಂಗೆ ಅವಳ ಹತ್ರ ನಿನ್ ಹೇಳು, ನಿನ್ನ ಪ್ರೀತಿನ ಇಲ್ಲೇ ಈಗಲೇ ಒಪ್ಕೋತಾಳ್ಕೊ. ಹೌದಾ ಮಗ? ಅದೇನು ಹೇಳ್ಕೊಡ. ದಿನ ನೀನ್ ನೋಡಿದಾಗೆಲ್ಲ ಫ್ಲೈಂಗ್ ಕಿಸ್ ಕೊಡ್ತೀನಿ ಏನು. ಓಕೆ. ದಿನಕ್ಕೆ 3 ಸಲ ನಿನ್ ಕನ್ಸಲ್ ಬರ್ತೀನಿ ಏನು. ಓಕೆ ಕಣ. 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ಆಗ್ಬೇಕು ಅಂತ ಹೇಳು. ಆಯ್ತು ಮಗ, ಯಾವತ್ ಬರ್ತೀನಿ ಇರು. ದಟ ದಟ, ಮನಸ್ಸಿನ ಮಾತನ್ನ ಬಾಯಲ್ಲಿ ಹೇಳಬಾರ್ದು, ಕೈ ಸನ್ನೆ ಬಾಯಿ ಸನ್ನೆಯಲ್ಲಿ ಹೇಳ್ಬೇಕು. ಓಕೆ ಕಣ. ಇಲ್ಲೇ ಇರು. ಸತ್ತ ಏನ? ಸಕ್ಸೆಸ್. ಜೂಲಿ, ನೀನು ಆ ತಿಪ್ಪೇಸ್ವಾಮಿನ ಪ್ರೀತಿ ಮಾಡೋದು ಬಿಡೋದು ನಿನಗ್ ಬಿಟ್ಟಿದ್ದು. ಆದ್ರೂ ಅವನಲ್ಲಿರೋ ಕೆಲವೊಂದು ನೆಗೆಟಿವ್ಸ್ ನಿನ್ನ ಹತ್ರ ಹೇಳೋದು ನನ್ನ ಧರ್ಮ. ಹೇಳಿ. ನಿನಗ್ ಬೇಜಾರಾಗುತ್ತೋ ಏನೋ? ಅಯ್ಯೋ ಇಲ್ಲ, ಹೇಳೋ. ಜೂಲಿ, ಅವನ್ಗೆ ಡೈಲಿ ಸಿಗರೆಟ್ ಸೇದೋ ಅಭ್ಯಾಸ ಇದೆ. ಹೌದೇನು? ಕೇಳ್ ನೋಡು. ಅಷ್ಟೇ ಅಲ್ಲ, ಲೇಡೀಸ್ ಟಾಯ್ಲೆಟ್ ನ ದಿನಕ್ಕೆ 3 ಸಲ ಇಣಿಕೆ ನೋಡ್ತಾನೆ. ಹೌದೇನು? ಕೇಳ್ ನೋಡು. ಅಷ್ಟೇ ಅಲ್ಲ ಜೂಲಿ, ದಿನಕ್ಕೆ 1 ಹುಡುಗಿ ಅಂತೆ ವಾರದಲ್ಲಿ 7 ದಿನ 7 ಹುಡುಗಿರ ಜೊತೆ ಸುತ್ತಾಡ್ತಾರೆ. ಹೌದೇನು? ಕೇಳ್ ನೋಡು. ಅವನಿಷ್ಟು ನೀಚ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೋ. ನಾನು ಅನ್ಕೊಂಡಿರ್ಲಿಲ್ಲ ಜೂಲಿ.
ನನ್ನನ್ನ ಏನು ಅಂತ ಅನ್ಕೊಂಡಿದ್ಯಾ? ನಾನು ಜೂಲಿ ನಾಯಿ ಅಲ್ಲ, ಅರ್ಥ ಆಯ್ತೇನು? ಇನ್ನು ಮುಂದೆ ನನ್ ಸಹವಾಸಕ್ಕೆ ಬರ್ಬೇಡ, ನನ್ನ ಮುಖನೂ ನೋಡ್ಬೇಡ, ಹೋಗ ಆ ಕಡೆ. ಜೂಲಿ ನಾ ಹೇಳು ಕೇಳು. ಈ ಕಡೆನೂ ನೋಡ್ಬೇಡ. ಜೂಲಿ ಅಯ್ಯೋ ಲೇ, ಏನ್ ನಡೀತಿದ್ಯೋ ಇಲ್ಲಿ? ಪ್ರಣಯ ರಾಜ ಶ್ರೀನಾಥ್ ಆಗೋಣ ಅಂತ ಅನ್ಕೊಂಡೆ, ಎಡಕಲ್ಲು ಗುಡ್ಡದ ಮೇಲೆ ಸಿ ಚಂದ್ರಶೇಖರ್ ಆಗ್ಬಿಟ್ಟೆ. ಮೋಸಗಾರನ ಹೃದಯ ಶೂನ್ಯನ ನಿನಗೆ ಇನ್ನು ನಾ ಬೇಡವಾದೆಲ್ಲ. ಬೇಡ. ಜೂಲಿ, ಈ ವಯಸ್ಸಾದ್ಮೇಲೆ ಮಂಚನೇ ಬೇಡ ಅನ್ಸುತ್ತೆ. ಯಾಕ್ರಿ? ಹತ್ತದ್ ಕಷ್ಟ. ಚಾಪೆ ಆದ್ರೆ ಆರಾಮ್ ಮಲಗ್ಬೋದು. ಮಲ್ಲಿ ಮುಟ್ಬೇಡಿ, ಏನ್ ಅಸಹ್ಯ. ಇಟ್ಟ ಗುಟ್ಟಿ ಇಡ್ಲಿ ಆಗಲ್ಲ ಅಂದ್ರೆ ಹೆಂಗೆ? ರಮ್ಮ ಗುಟ್ಟಿ ಸೋಡನೆ ಅಸಹ್ಯ ಅಂದ್ರೆ ಹೆಂಗೆ? ನೀವೊಂಥರ ಶೂಟಿಂಗ್ ಅಲ್ಲಿ ಇಟ್ಟಿರೋ ತಿಂಡಿ ಇದ್ದಂಗೆ, ಯಾವಾಗ್ಲೂ ಇಡ್ಲಿ ವಡ ಅಂತಿರ್ತೀರಾ. ನಮಗೂ ಬೇರೆ ಏನಾದ್ರೂ ಬೇಕು ಅನ್ಸಲ್ವಾ? ಏನೇ ಅಲ್ಲರಿ, ಪ್ರಾಯಕ್ ಬಂದಿರೋ ಮಗಳಿದ್ದಾಳೆ, ಆದ್ರೆ ನೀವು ಮಾತ್ರ ಈಗ ಪ್ರಾಯಕ್ ಬಂದೋರ್ ತರ ಆಡ್ತಿದ್ದೀರಲ್ಲ. ಲೇ ಮಲ್ಲಿ, ಹುಣ್ಸೆ ಮರಕ್ ಮುಪ್ಪಾಗ್ಬೋದು, ಉಳಿಗ್ ಮುಪ್ಪೇನೆ. ಮುಟ್ಬೇಡಿ, ಅಲ್ಲ ಮುಟ್ಬೇಡ್ರಿ. ನೀವ್ ಹೀಗ್ ಮಾಡ್ತೀರಾ, ಆದ್ರೆ ಹೊರಗಡೆ ಜನ ನಮ್ ಬಗ್ಗೆ ಏನ್ ಮಾತಾಡ್ತಾರೆ ಗೊತ್ತೇನ್ರಿ? ರೀ ರಾಗಿಣಿ, ಮಲ್ಲಿಕ ಅವ್ರ ಮಗಳಿಗೆ ಮದ್ವೆನೇ ಆಗ್ತಿಲ್ವಂತೆ ಕಣ್ರಿ. ಅಯ್ಯೋ, ಅಷ್ಟು ಹುಡುಗಿಗೆ ಯಾರು ಮದುವೆ ಆಗ್ತಾರೆ ಬಿಡ್ರಿ. ಅವಳ ಜಾತಕದಲ್ಲಿ ದೋಷ ಇದೆಯಂತೆ. ಬಂದ್ ಹುಡುಗರೆಲ್ಲ ಅವ್ರ ಪುಟ್ಟಿ ಕಸ್ಬದ ತಿನ್ಕೊಂಡು ಹಂಗೆ ಹೋಗ್ತಾರಂತೆ. ಅಯ್ಯೋ, ಕಂಡವ್ರ ಮನೆ ವಿಚಾರ ನಮ್ಗೆ ಯಾಕೆ ಕಂಟಾಕೋ? ಹಿಂಗೆಲ್ಲ ಮಾತಾಡ್ತಾರೆ, ಅವ್ರ ಮುಂದೆ ನಾನು ಹೆಂಗ ಮುಖ ತೋರಿಸ್ಲಿ? ಅಲ್ಲ, ನಂಗೂ ನಿನ್ ಮುಖ ನೋಡಕ್ ಇಷ್ಟ ಇಲ್ಲ. ಹೋಗ್ಲಿ ಬಿಡೆ, ಬೆಳಿಗ್ಗೆ ಎದ್ದು ಮದುವೆ ಬಗ್ಗೆ ಕಠಿಣ ನಿರ್ಧಾರ ತಗತ್ತೇನೆ. ಇದು ಗಂಡ್ಸು ಅಂದ್ರೆ. ಬೆಳಿಗ್ಗೆ ಅವ್ರಿಗೆ ಏನ್ ಮಾಡೋಣಪ್ಪ? ಮುಟ್ಬೇಡಿ. ಅಲ್ಲ ಕಣೆ ಬಾ, ಮದ್ವೆ ಬಗ್ಗೆ ಮಾತಾಡಿ ಹೋಗಿ. ಏನ್ ಹೆಂಗ್ ಚೆಲ್ಲಿದೆ? ಏನ್ರಿ? ಹೋಗ್ಲಿ ನನ್ ಗಂಡ. ಏ ಬೋನಾ ಬೋನಾ ಬೋನಾ. ಶತಾಯು ಗತಾಯ. ಶತಾಯು ಅಂದ್ರೆ 100 ವರ್ಷ ಬದುಕೋದು, ಗತಾಯ ಅಂದ್ರೆ ಪ್ರಾಣನೇ ಹೋಗೋದು. ಶತಾಯು ಗತಾಯ ಅಂದ್ರೆ 100 ವರ್ಷ ಬದುಕ್ಲಿ, ಪ್ರಾಣನಾದ್ರೂ ಹೋಗ್ಲಿ, ಹಿಡಿದ ಕೆಲ್ಸ ಸಾಧಿಸ್ಬೇಕು ಅಂತ. ಅದಕ್ಕೆ ನಾನು ಹೇಳೋದು ಸರಿಗನ್ನಡಂ ಗೆಲ್ಗೆ. ಊಟ ಆಯ್ತೇನವ? ಆಯ್ತಪ್ಪ. ಆಯ್ತಂತ ಬಾರಿ. ಅಲ್ಲ ಕಣ, ಮದುವೆಗಿದೆ ಆಗ್ತೇ ಹೆಂಗೆ? ಅಪ್ಪ, ಎಷ್ಟ್ ಸಲ ಹೇಳ್ಬೇಕು ನಿಮ್ಗೆ? ನಾನ್ ಓದ್ಬೇಕು, ಉನ್ನತ ಶಿಕ್ಷಣ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಉನ್ನತ ಶಿಕ್ಷಣ ಮಾಡ್ತಾ ಇದ್ರೆ ಸಂಸಾರ ಯಾವಾಗಮ್ಮ ಮಾಡ್ತೀಯಾ? ಓ ಅಮ್ಮ, ಹೆಣ್ಣಾಗುಟ್ಟದ್ಮೇಲೆ ಮದ್ವೆ ಆಗ್ಲೇಬೇಕು ಅಂತ ನಿಯಮ ಏನೂ ಇಲ್ವಲ್ಲ? ನಾನು ಹಂಗೆ ಅನ್ಕೊಂಡಿದ್ರೆ ನೀನ್ ಹೊಡ್ತಾನೆ ಇರ್ಲಿಲ್ವಲ್ಲ? ಅಯ್ಯೋ, ನೀವ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಹೆಣ್ಣಿಗೆ ಮದ್ವೆ ಅನ್ನೋದು ಅನಿವಾರ್ಯ ಆಗಿರ್ಬಾರ್ದು, ಆಯ್ಕೆ ಆಗಿರ್ಬೇಕು. ಮೈ ಡಿಯರ್ ಡಾಟರ್ ಬೋನಾ, ಹಾ. ನಿನಗೆ 35 ವರ್ಷ ಆಗಿದೆ, ನೀನ್ ಆಯ್ಕೆ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ಇಲ್ಲ. ಯಾವನ್ ಬಂದ್ರು ಕಟ್ಕೊಂಡು ಹೋಯ್ತಾ ಇರ್ಬೇಕಷ್ಟೇ. ಅಮ್ಮ, ಮದ್ವೆ ಅಂದ್ರೆ ಭಾರ, ಹೊರೆ. ಏನಮ್ಮ, ಮಣ್ಣಿಗೆ ಮರ ಬಾರನ, ಮರಕ್ಕೆ ಕೊಂಬೆ ಬಾರನ, ಕೊಂಬೆಗೆ ಎಲೆ ಬಾರನ, ಹಂಗೆ ಹೆಣ್ಣಿಗೆ ಗಂಡು ಬಾರನ? ಅಪ್ಪ, ಹುಡುಗರ್ನ ನೋಡಿದ್ರೆ ನನಗೇನು ಅನ್ಸದೇ ಇಲ್ಲ. ಅನ್ನಿಸ್ಬಾರ್ದು ಕಣವ, ಮದ್ವೆ ಆದ್ಮೇಲೆ ಎಲ್ಲೋ ಅನ್ನಿಸ್ಬೇಕು. ಅಪ್ಪಾಗಿ ಮಗಳಿಗೆ ಮಾತು ಹೇಳ್ಬಾರ್ದು ನಿನ್ಗೆ. ಅಯ್ಯೋ, ನೀವ್ ಏನ್ ಹೇಳಿದ್ರು ಅಷ್ಟೇ, ನಾನ್ ಮದ್ವೆ ಆಗಲ್ಲ. ಅಯ್ಯೋ, ಕೇಳಲ್ಲ. ಹೆಣ್ಮಕ್ಳು ತಂದೆ ತಾಯಿ ಮಾತನ್ನ ಕೇಳಲ್ಲ. ಅವಳು ನಿಮ್ ಹೊಟ್ಟೆಲ್ ಹುಟ್ಟಿಲ್ಲ, ನೀವೇ ಅವಳ ಹೊಟ್ಟೆಲ್ ಹುಟ್ಬಿಟ್ಟಿದ್ದೀರಾ. ಬಾರವ ಇಲ್ಲಿ. ಅಜ್ಜಿ ನೋಡಜ್ಜಿ ಅವ್ರು. ನಿನ್ನ ವಯಸ್ಸಲ್ಲಿ ನಾನಿದ್ದಾಗ 4 ಹೊರಗಿತ್ತು, 1 ಒಳಗಿತ್ತು. ಕೂಸು 7 ಕತ್ತೆ ವಯಸ್ಸಾಗಿದೆ, ಮದ್ವೆ ಆಗವ ತಾಯಿ. ಅಯ್ಯೋ, ನೀವ್ ಏನ್ ಹೇಳಿದ್ರು ಅಷ್ಟೇ, ನಾನ್ ಮದ್ವೆ ಆಗಲ್ಲ. ಆಗಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ. ನಾನು ಸಾಯ್ತೀನಿ. ನಮ್ಮ ಅಮ್ಮನೂ ಸತ್ತೋಗ್ತಾಳೆ. ನಿನ್ನ ಮಗಳು ಮದ್ವೆ ಆಗಿಲ್ಲ ಅಂದ್ರೆ ನೀವ್ ಸಾಯ್ರೋ. 99 ನಾಟ್ ಔಟ್, ಸೆಂಚುರಿ ಹೊಡೆದೇ ಸಾಯ್ತೀನಿ. ಅಯ್ಯೋ ಅಪ್ಪ, ನಿಮ್ ಮಾತಿಗೆ ನಾನು ಒಪ್ಪಿಗೆ ಇದೆ. ಮದ್ವೆ ಆಗಕ್ಕೆ ಅಲ್ಲ, ಎಲ್ರು ಸಾಯ್ರಿ. ಬಡ್ಕೊಂಡೆ, ಒಂದು ಹೊಡ್ಕೊಂಡಾಗ್ಲೇ ಇನ್ನೊಂದು ಹೊಡ್ಕೊಳ್ಳವ. ಅದೇನೋ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಸೀಮೆ ಆಗಿಲ್ದಿತ್ತು. ಒಂದು ನೋಡಕ್ ಬಿಡ್ತಾರೆ, ಅವೇ ಉರ್ದು ಪಾಕ್ತವೆ. ನೀನೆಲ್ಲಿ ಹೋಗ್ತಿದ್ಯೋ ನಾಯಿ ನನ್ನ ಮಗನೇ? ಒಂಚು ಕೆಲ್ಸ ಇತ್ತು ಕಣ. ನಿಮ್ಮ ಅಪ್ಪನಿಗಿರೋ ಗತ್ತು ನಿನಗಿಲ್ವಲ್ಲ? ಇಷ್ಟು ವರ್ಷ ಆದ್ರೂ ಮಗಳಿಗೆ ಮದ್ವೆ ಮಾಡಿಲ್ಲ ಅಂತ ಜನ ಆಡ್ಕೊಳ್ತಾರೆ. ವಯಸ್ಸಿಗೆ ಬಂದಿರೋ ಹೆಣ್ಣು ಮನೆಯಲ್ಲಿರೋದು ಸೇರ್ಗನ ಕೆಂಡ ಕಡ್ಕೊಂಡಂಗೆ.
ಹೇಳೆ ಬಿತ್ರಿ ಎಲ್ರು ಮಾತಾಡಂಗಾಯ್ತಲ್ರಿ ಏನೇ ರೀ ನಂಗೊಬ್ರು ಮಂತ್ರವಾದಿ ಗೊತ್ತಿದ್ದಾರೆ. ಅವು ನಿನ್ಗೆ ಹೆಂಗ್ ಗೊತ್ತು? ಟಿವಿ ನೋಡಿದ್ದೆ ರೀ. ನಮ್ಮ ಮಗಳಿಗೆ ಮಾಟ ಮಾಡಿಸ್ಬಿಡಣ್ವಾ? ಯಾವನಾದ್ರೂ ಹುಟ್ಟಿದ ಮಗಳಿಗೆ ಮಾಟ ಮಾಡಿಸ್ತಾನೇನೆ? ನಾನು ಕೆಟ್ಟದಾಗ ಅಯ್ಯೋ ಬಾರೆ ನನ್ನ ಜಗತ್ ಸುಂದರಿ, ಬಾರೆ 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 ಬಾರೆ. ಅಲ್ಲ ಕಣೆ, ತಗೊಳ್ಳಿ ಫೋನ್ ಮಾಡಿ. ಅಲ್ಲ ಫೋನ್ ಮಾಡಿದ್ರೆ ನಾನೇನ್ ಮಾತಾಡಕ್ಕಾಗುತ್ತೆ? ಅಯ್ಯೋ ನಾನೆಲ್ಲ ಮಾತಾಡಿದೀನಿ, ನೀವು ಜಸ್ಟ್ ಹೇಳಿದ್ರೆ ಸಾಕು. ಮಾತಾಡು. ಹಲೋ ಬುಂಡಾಚಾರಿಗಳೇ, ಹೌದಾ ಈಗ್ಲೇನಾ? ಸರಿ ಸರಿ ಬಂದ್ಬಿಟ್ಟೆ. ಹೋಗಿ ನಮ್ಮ ಮಗಳದು ಕೂದ್ಲು ಒಂದಿಷ್ಟು ಬಟ್ಟೆ ತಗಬಾ, ಬೇಗ ಹೋಗ್ಬೇಕಂತೆ. ಮದುವೆ ಒಂದಾಗ್ಲಿ, ಆಮೇಲೆ ಫುಲ್ ಫ್ರೀ ನಾನು. ತಗೊಳ್ರಿ ಹೋಗಿ. ಅಲ್ಲ ಹೋಗಿನ ಮುಂಚೆ ಬಾ ಇಲ್ಲಿ. ಹೋಗಿ ಅಲ್ಲ ಕಣೆ, ಹೋಗಿ. ಹಲೋ ಮದುವೆ ಗಂಡ ಒಬ್ನ ಬತ್ತಾವ್ರ? ಬರ್ಲಿ ಬರ್ಲಿ ಬರ್ಲಿ, ಬೇಗ ಬರ್ಲಿ. ಅಯ್ಯೋ ರೀ, ಹೋಗಿದ್ ವಿಷಯ ಏನಾಯ್ತು? ಸಕ್ಸಸ್ ಕಣೆ, 2 ನಿಂಬೆಹಣ್ಣು ಮಂತ್ರಸ್ ಕೊಟ್ಟವ್ರೆ. ಈ ನಿಂಬೆಹಣ್ಣು ತುಳಿದ ತಕ್ಷಣ ನನ್ನ ಮಗಳ ಯಾವುದೇ ಹುಡುಗ ಬರ್ಲಿ ಒಪ್ಕೊಳ್ತಂತೆ, ಮನ್ಸಲ್ಲಿ ಆಸೆ ಚಿಗುರ್ತಂತೆ ಕಣೆ. ಹೌದಾ? ಮದುವೆ ಫಿಕ್ಸ್. ಬೂನಾ ಬೂನಾ. ಏನಪ್ಪ? ಅಲ್ಲ ಕಣವ, ಅದು ಗಂಡಿನ ಕಡೆ ಬರ್ತಾ ಇದ್ರು. ಅಲ್ಲವಾ, ನಿನಗೆ ಇಷ್ಟ ಇಲ್ಲ ಅಂತ ಗೊತ್ತು, ಮಾಕ್ ಕೊಡ್ದಂಗೆ ಹೇಳು ಅವನಿಗೆ. ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳು. ನೀನು ಹೈಯರ್ ಎಜುಕೇಶನ್ ಮಾಡ್ಬೇಕು. ಉನ್ನತ ಶಿಕ್ಷಣ. ಹ್ಞೂ ಕಣವ, ಅದೇ ಮಾಡು. ಏನಾದ್ರು ಮರ್ಯಾದೆ ಕರೆದು ಬಿಟ್ಟಿದ್ದೀನಲ್ಲ, ಓಕೆ ಅಂದ್ಬಿಡ. ಹೋಗು, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಈ ಮದುವೆ ಗಂಡು. ಸರ್ ನೀವು ಮದುವೆ ಗಂಡು? ಅಯ್ಯೋ ಬನ್ನಿ 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 ಬನ್ನಿ. ಓ ಗಂಡ ಇಲ್ಲ ನಮ್ ದೊಡ್ಡಮ್ಮ. ಬಂಗಾರದಂಗದಿ ಅಕ್ಕನಪ್ಪ. ಎಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಬಾರೆ ಮಗಳನ್ನ. ಹುಡುಗ ಗೊಪ್ಪೆ ಅಂತ ಕಡೆ. ಬೋನಾ ಇಷ್ಟ ಆಗಿಲ್ಲ. ಇಷ್ಟ ಆಗಿಲ್ಲ ಅಂತ ಅವಳಲ್ಲ. ನಿಂಬೆಣ್ಣು. ನಿಂಬೆಹಣ್ಣು. ಏನು ಆಗ್ತಾನೆ ಇಲ್ವಲ್ಲ? ಹಾಲು ಕುಡೀರಿ. ನಿಮ್ಮ ಮೊಮ್ಮಗಳು ಕೊಟ್ರು ಅಜ್ಜಿ. ಕುಡೀರಿ ಡಾರ್ಲಿಂಗ್, ಕುಡೀರಿ. ನನ್ನ ಅಂದ ನಿಮ್ಮ ಕಣ್ಣನ್ನ ಕುಕ್ಕುತ್ತಿಲ್ವಾ? ಹೋಗ್ತಿಲ್ಲ. ನನ್ನ ಪ್ರೀತಿ ನಿಮ್ಮ ಮನಸ್ಸನ್ನ ಹೊಕ್ಕುತ್ತಿಲ್ವಾ? ಹೋಗ್ತಿಲ್ಲ. ಮದುವೆ ಆಗಿ ಬನ್ನಿ ಬನ್ನಿ. ದ್ರಾಕ್ಷಿನ ತೋರಿಸಿ ಈ ಒಣ ದ್ರಾಕ್ಷಿನ ನೀ ಕಟ್ಟಕ್ ನೋಡ್ತಿದ್ಯಾ? ನಿನ್ ಮನೆ ಗಿನೆ ಎಲ್ಲ ಹಾಳಾಗ್ ಹೋಗ. ಸವಾಸನೆ ಬೇಡ, ಹೋಗಮ್ಮ.